ದಕ್ಷಿಣ ರಾಜ್ಯಗಳಲ್ಲಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಕರ್ನಾಟಕ ಸೇರಿದಂತೆ ತಮಿಳುನಾಡು ಆಗಿರಬಹುದು, ಆಂಧ್ರ ಆಗಿರಬಹುದು, ಹೀಗೆ ಹಲವು ರಾಜ್ಯಗಳಲ್ಲಿ ಹೀಗಿರುವಾಗ ಆನೆಗಳ ಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಇದರಿಂದ ಏನು ಪರಿಹಾರ ಸಿಕ್ಕದಂತಾಗುತ್ತೆ? ಹಾಗಾದ್ರೆ ನೋಡ್ತಾ ಹೋಗೋಣ ಬನ್ನಿ. ದಕ್ಷಿಣದ ಗಡಿ ಅರಣ್ಯ ಪ್ರದೇಶದಲ್ಲಿ ಆನೆ ಗಣತಿ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರದಲ್ಲಿ ಆನೆ ಗಣತಿ. ನಾಳೆಯಿಂದ 3 ದಿನಗಳ ಕಾಲ ಸರ್ವೆ ಕಾರ್ಯ. ನೀಲಗಿರಿ ಶ್ರೇಣಿಯ ಸಂರಕ್ಷಿತ ಪ್ರದೇಶಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಿರಂತರವಾಗಿ ಮಾನವ ಆನೆ ಸಂಘರ್ಷ ನಡೀತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಮಾನವ ಆನೆ ಸಂಘರ್ಷ ತಡೆಗಾಗಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಅರಣ್ಯ ಇಲಾಖೆಗಳು ಅಂತಾರಾಜ್ಯ ಸಮನ್ವಯ ಸಮಿತಿಯನ್ನ ರಚಿಸಿಕೊಂಡಿವೆ. ಸೂಕ್ತ ಯೋಜನೆ ರೂಪಿಸೋದಕ್ಕೆ ಹಾಗೂ ವೈಜ್ಞಾನಿಕ ಪರಿಹಾರೋಪಾಯಗಳನ್ನ ಕಂಡುಹಿಡಿಯೋದಕ್ಕೆ ಮುಂದಾಗಿವೆ. ಹಾಗಾಗಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಜೊತೆಗೆ ಆಂಧ್ರಪ್ರದೇಶ ಗಡಿ ಭಾಗಗಳಲ್ಲಿನ ಆನೆಗಳ ಸಂಖ್ಯೆ ಪತ್ತೆ ಮಾಡುವ ಕಾರ್ಯಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ರಾಜ್ಯದ ಬಂಡೀಪುರ, ನಾಗರಹೊಳೆ, ಕಾವೇರಿ ವನ್ಯಧಾಮ, ಮಲೆ ಮಹಾದೇಶ್ವರ ವನ್ಯಧಾಮದಲ್ಲಿ ಆನೆ ಗಣತಿ ನಡೆಯಲಿದೆ. ಅಲ್ಲದೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ, ಮಡಿಕೇರಿ ವನ್ಯಜೀವಿಧಾಮ ಹಾಗೂ ವಿರಾಜಪೇಟೆ ವಿಭಾಗ ವ್ಯಾಪ್ತಿ ಏಕಕಾಲದಲ್ಲಿ ಆನೆ ಗಣತಿ ನಡೆಸಲಾಗುತ್ತೆ. ಜೊತೆಗೆ ನೆರೆಯ ರಾಜ್ಯಗಳಾದಂತಹ ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳಲ್ಲಿ ಸಂಯೋಜಿತ ಆನೆಗಳ ಸಂಖ್ಯೆ ಪತ್ತೆಗೆ ಗಣತಿ ನಡೆಸಲಾಗುತ್ತೆ. ನಾವು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಆನೆಗಣತಿ ಕಾರ್ಯವನ್ನು ಶುರು ಮಾಡ್ತಾ ಇದೀವಿ. ನಾವು ಇದೇ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಕೂಡ ನಾವು ಈ ಆನೆಗಣತಿ ಕಾರ್ಯವನ್ನು ಕೈಗೊಳ್ತಾ ಇದ್ದೇವೆ. ಇದು 3 ದಿವಸದ ಕಾರ್ಯವಾಗಿದ್ದು, ಮೊದಲನೇ ದಿವಸ ಬ್ಲಾಕ್ ಕೌಂಟಿಂಗ್ ಮಾಡ್ತೀವಿ. ಬ್ಲಾಕ್ ಕೌಂಟ್ ಅಂದ್ರೆ ಡೈರೆಕ್ಟ್ ಸೈಟಿಂಗ್ ಮಾಡಿ ಎಷ್ಟು ಆನೆಗಳಿದೆ ಅಂತ ಲೆಕ್ಕ ಹಾಕ್ತೀವಿ. ಇದನ್ನ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಎಕ್ಸರ್ಸೈಸ್ ನಡೆಯುತ್ತೆ. ಸೊ ಟೋಟಲ್ 350ರಿಂದ 370 ಜನ ಸಿಬ್ಬಂದಿಗಳು ಎಲಿಫೆಂಟ್ ಎಸ್ಟಿಮೇಷನ್ ಎಕ್ಸರ್ಸೈಸ್ ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿ ಬ್ಲಾಕ್ ನಲ್ಲೂ ಕನಿಷ್ಠ 15 ಕಿಲೋಮೀಟರ್ ನಡೆದು ಡೈರೆಕ್ಟ್ ಸೈಟಿಂಗ್ ಯಾವುದೇ ಆನೆ ಸಿಕ್ಕಿದ್ರು ಅದನ್ನ ರೆಕಾರ್ಡ್ ಮಾಡ್ಕೊಂತಾರೆ. ಇನ್ನು ಆನೆ ಗಣತಿಗೆ ವಿವಿಧ ವಿಧಾನಗಳನ್ನ ಅನುಸರಿಸಲಾಗುತ್ತೆ. ಆನೆಯ ಲದ್ದಿಯ ಮಾದರಿ ಸಂಗ್ರಹ ಮಾಡುವುದು, ಅರಣ್ಯ ಪ್ರದೇಶವನ್ನ ಬ್ಲಾಕ್ಗಳನ್ನಾಗಿ ವಿಂಗಡಿಸಿ ಸಿಬ್ಬಂದಿ ನಿಯೋಜಿಸಿ ಗಣತಿ ಮಾಡುವುದು, ಗುಂಪಿನಲ್ಲಿ ಕಾಣುವ ಆನೆಗಳ ಛಾಯಾಚಿತ್ರ ತೆಗೆದು ಆನೆ ಗಣತಿ ಮಾಡುವುದು, ಹೀಗೆ ನಾನಾ ಮಾರ್ಗಗಳಲ್ಲಿ ಆನೆ ಗಣತಿ ಮಾಡಲಾಗುತ್ತೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು 3 ದಿನದ್ದು ಆನೆ ಗಣತಿ ಕಾರ್ಯಾಚರಣೆ ಆಯೋಜಿಸಲಾಗಿದೆ. ಅದು 23 ಮೇಯಿಂದ 25 ಮೇವರೆಗೂ ಕಾರ್ಯಾಚರಣೆ ಮಾಡಲಾಗುವುದು. ಅದರಲ್ಲಿ 170 ಜನ ಸಿಬ್ಬಂದಿಗಳಿಗೆ ನಾವು ನಿಯೋಜಿಸಿದ್ದೀವಿ. ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎರಡೂ ಅದರಲ್ಲಿ ಭಾಗವಹಿಸಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಟೀಮ್ ಕೂತ್ಕೊಂಡು ಅದು ಎಲ್ಲ ಎಷ್ಟು ಗುಂಪುಗಳು ಅಲ್ಲೇ ನೀರು ಕುಡಿಲಿಕ್ಕೆ ಬರುತ್ತೆ ಅಷ್ಟರಲ್ಲಿ ಅದರಲ್ಲಿ ಪಾಪ್ಯುಲೇಷನ್ ಡೆಮೋಗ್ರಫಿ, ಎಷ್ಟು ಹೆಣ್ಣು, ಎಷ್ಟು ಗಂಡು, ಎಷ್ಟು ಮರಿಗಳು, ಅದೆಲ್ಲ ಅಬ್ಸರ್ವೇಷನ್ಸ್ ಅವರು ರೆಕಾರ್ಡಿಂಗ್ ಮಾಡ್ತಾರೆ. ಆನೆ ಗಣತಿಗೆ ಈ ಬಾರಿ ಸ್ವಯಂ ಸೇವಕರಿಗೆ ಅವಕಾಶ ಇಲ್ಲವಾಗಿದ್ದು, ಅರಣ್ಯ ಸಿಬ್ಬಂದಿ ಮಾತ್ರ ಗಣತಿ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆನೆಗಳ ಅಂಕಿಅಂಶಗಳ ಪತ್ತೆಯ ಜೊತೆಗೆ ಆನೆ ಕಾರಿಡಾರ್ಗಳನ್ನ ಪುನರ್ ಸ್ಥಾಪಿಸಬೇಕು ಅನ್ನೋದು ಪರಿಸರವಾದಿಗಳ ಆಗ್ರಹವಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.